ಪ್ರಭು ಯೇಸು ಕ್ರಿಸ್ತರ ಕಾರ್ಯ ಪಾಪಕ್ಕೆ ದಾಸರಾಗಿರುವ ಎಲ್ಲರನ್ನ ಬರೀ ಒಂದು ಜನಾಂಗವನ್ನು ಮಾತ್ರವಲ್ಲ. ದ ಸ್ಯಾಲ್ವೇಷನ್ ಆಫ್ ಕ್ರೈಸ್ಟ್ ಈಸ್ ನಾಟ್ ಲಿಮಿಟೆಡ್ ಟು ಅ ಸೆಕ್ಷನ್ ಆಫ್ ಪೀಪಲ್. ಒಂದು ಗುಂಪಿಗೆ ಸೇರಿದ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಪ್ರಭು ಯೇಸು ಕ್ರಿಸ್ತರ ರಕ್ಷಣೆ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರನ್ನು ಲೋಕೋದ್ಧಾರಕ ಎಂದು ಕರೆಯುತ್ತಾರೆ. ಪಾಪಕ್ಕೆ ದಾಸರಾಗಿರುವ ಎಲ್ಲರನ್ನ ನೀನು ರಕ್ಷಿಸಿ ಅವರನ್ನು ವಾಗ್ದಾನದತ್ತ ನಾಡಿಗೆ ಅಲ್ಲ, ನಿತ್ಯ ಜೀವದೆಡೆಗೆ ಕರೆದುಕೊಂಡು ಹೋಗು. ನಿತ್ಯ ಜೀವದೆಡೆಗೆ, ಅವರನ್ನು ಸಾವಿನಿಂದ ಜೀವದೆಡೆಗೆ, ಕತ್ತಲೆಯಿಂದ ಜ್ಯೋತಿಯೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ಅವರನ್ನು ಕರೆದುಕೊಂಡು ಹೋಗು. ಪ್ರತಿ ವರ್ಷ ನಾವು ಈಸ್ಟರ್ ಹಬ್ಬದ ಜಾಗರಣೆಯಲ್ಲಿ ಇದನ್ನೇ ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಹೇಗೆ ನಮ್ಮನ್ನು ಮೋಶೆ ಇಸ್ರೇಲ್ ಜನಾಂಗವನ್ನು ದಾಸತ್ವದಿಂದ ಬಿಡುಗಡೆ ಮಾಡಿ ಹೊರತಂದರೋ, ಹಾಗೆ ಪ್ರಭು ಯೇಸು ಕ್ರಿಸ್ತರು ಪಾಪದ ಬಂಧನದಿಂದ, ದಾಸತ್ವದಿಂದ ನಮ್ಮನ್ನು ಹೊರತರುತ್ತಿದ್ದಾರೆ ಹೊಸ ಜೀವದೆಡೆಗೆ, ನಿತ್ಯ ಜೀವದೆಡೆಗೆ, ಜ್ಯೋತಿಯೆಡೆಗೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 4ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಇಂದಿನ ಶುಭ ಸಂದೇಶದಲ್ಲಿ
ಪ್ರಭು ಯೇಸು ಕ್ರಿಸ್ತರ ಬೋಧನೆಯನ್ನು ಕೇಳಿಸಿಕೊಂಡಂತಹ ಜನರು ಆಶ್ಚರ್ಯಚಕಿತರಾದರು. ಅವರ ಮಾತಿನಲ್ಲಿದ್ದ ಆ ಶಕ್ತಿಯನ್ನು ಅವರು ಅರ್ಥ ಮಾಡಿಕೊಂಡರು. ಅವರೊಂದಿಗೆ ಮಾತನಾಡಿದ, ಅದ್ಭುತಗಳನ್ನು ಮಾಡಿದ ಪ್ರಭು ಯೇಸು ಕ್ರಿಸ್ತರು ಈ ಬಲಿಯರ್ಪಣೆಯಲ್ಲಿ ನಿಮ್ಮೊಂದಿಗೂ ನನ್ನೊಂದಿಗೂ ಮಾತನಾಡಲಿದ್ದಾರೆ. ನಮ್ಮ ಹೃದಯಗಳನ್ನು ಅವರ ಮಾತಿಗೆ ತೆರೆಯೋಣ. ತುಂಬು ಹೃದಯದಿಂದ ಅವರನ್ನು ಆಲಿಸೋಣ. ಅವರ ಮಾತಿನಲ್ಲಿರುವ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆ ಇಸ್ರಾಯೇಲಿಗೆ ಹೀಗೆಂದನು, ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮ ಸಹೋದರರಲ್ಲಿ ನನ್ನಂಥ ಒಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವರು. ಅವನಿಗೆ ಮಾತ್ರ ಕಿವಿಗೊಡಬೇಕು. ಹೊರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಂದು ಇದನ್ನೇ ನೀವು ಕೋರಿಕೊಂಡಿರಿ. ನಮ್ಮ ದೇವರಾದ ಸರ್ವೇಶ್ವರನ ಸ್ವರವನ್ನು ಇನ್ನು ಕೇಳಲು ಹಾಗೂ ಈ ಘೋರವಾದ ಅಗ್ನಿಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ. ಹಾಗೇನಾದರೂ ಕೇಳಿ ನೋಡಿದರೆ ಸತ್ಯವು ಎಂದು ನೀವು ಹೇಳಿದಿರಿ. ಆಗ ಸರ್ವೇಶ್ವರ ನನಗೆ, ಇವರು ಹೇಳಿದ್ದು ಸರಿಯಾಗಿದೆ. ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೆ ಏರ್ಪಡಿಸುವೆನು. ಅವನ ಬಾಯಿಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರೂ ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವನು. ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡಿದ ಮಾತುಗಳನ್ನು ಸರ್ವೇಶ್ವರನ ಮಾತೆಂದು ಜನರಿಗೆ ತಿಳಿಸುವನೋ, ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತಾಡುವನೋ ಅವನಿಗೆ ಮರಣ ಶಿಕ್ಷೆಯಾಗಬೇಕೆಂದು ಹೇಳಿದರು. ಪ್ರಭುವಿನ ವಾಕ್ಯ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ. ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ. ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ. ಆತನ ಸನ್ನಿಧಿ ಸೇರೋಣ ಕೃತಜ್ಞತಾ ಸ್ತುತಿಯೊಂದಿಗೆ. ಜಯ ಜಯಕಾರ ಮಾಡೋಣ ಕೀರ್ತನೆಗಳಿಂದಾತನಿಗೆ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ. ಬನ್ನಿ ಆರಾಧಿಸೋಣ, ಬನ್ನಿ ಬಾಗಿ ವಂದಿಸೋಣ. ನಮ್ಮ ಸೃಷ್ಟಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ. ಆತನೆಮ್ಮ ದೇವರು, ನಾವು ಆತನ ಕೈಮಂದೆ. ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ. ಕಲ್ಲಾಗಿಸಿ ಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜನರಂತೆ. ಮೇರಿ ಬಾಂದಲ್ಲಿ ಮಾಸ ಮರುಭೂಮಿಯಲ್ಲಿ ಅವರು ಮಾಡಿದಂತೆ ನೋಡಿದರಾದರೂ ನನ್ನ ಮತ್ಕಾರ್ಯಗಳನ್ನು. ಅಲ್ಲವರು ಕೆಣಕಿದರು, ಪರಿಶೋಧಿಸಿದರು ನನ್ನನ್ನು. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ. ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನೀವು ಚಿಂತೆ ಇಲ್ಲದೆ ಇರಬೇಕೆಂದು ನನ್ನ ಇಷ್ಟ. ಮದುವೆಯಾಗದವನು ಪ್ರಭುವಿನ ಸೇವೆಯಲ್ಲಿ ತತ್ಪರನಾಗಿರುತ್ತಾನೆ, ಪ್ರಭುವನ್ನು ಮೆಚ್ಚಿಸಲು ಶ್ರಮಿಸುತ್ತಾನೆ. ಮದುವೆ ಆದವನು ಲೋಕ ವ್ಯವಹಾರಗಳಲ್ಲಿ ಮಗ್ನನಾಗುತ್ತಾನೆ, ತನ್ನ ಸತಿಯನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾನೆ. ಅಂಥವನು ಉಭಯ ಸಂಕಟಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಮದುವೆಯಾಗದ ಮಹಿಳೆ ಅಥವಾ ಕನ್ನಿಕೆ ಪ್ರಭುವಿನ ಸೇವೆಯಲ್ಲಿ ನಿರತಳಾಗಿರುತ್ತಾಳೆ. ದೇಹಾತ್ಮಗಳೆಲ್ಲರನ್ನು ಪ್ರಭುವಿಗೆ ಮೀಸಲಾಗಿಡುತ್ತಾಳೆ. ಆದರೆ ವಿವಾಹಿತ ಸ್ತ್ರೀ ಲೋಕ ವ್ಯವಹಾರಗಳಲ್ಲಿ ಮಗ್ನಳಾಗಿರುತ್ತಾಳೆ, ತನ್ನ ಪತಿಯನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾಳೆ.
ನಿಮ್ಮನ್ನು ಬಂಧಿಸಲು ಅಲ್ಲ, ಬೆಂಬಲಿಸಲು ಇದನ್ನು ಹೇಳುತ್ತಿದ್ದೇನೆ. ನೀವು ಸಜ್ಜನರಾಗಿ ನಡೆದುಕೊಂಡು ಭಿನ್ನ ಭಾವವಿಲ್ಲದೆ ಪ್ರಭುವಿನ ಪಾದಸೇವೆ ಮಾಡಬೇಕೆಂಬುದೇ ನನ್ನ ಆಸೆ. ಪ್ರಭುವಿನ ವಾಕ್ಯ. ಆ ದಿವ್ಯವಾಣಿ ಮನುಷ್ಯ ಆದರೂ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಹಲ್ಲೇಲೂ ಹಲ್ಲೇಲೂ ಹಲ್ಲೇಲೂಯಾ, ಹಲ್ಲೇಲೂ ಹಲ್ಲೇಲೂ ಹಲ್ಲೇಲೂಯಾ. ನಿಮ್ಮೊಡನೆ ಇರಲಿ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಕಪೆರ್ನವುಮ್ ಎಂಬ ಊರನ್ನು ಸೇರಿದರು. ಸಬ್ಬತ್ ದಿನ ಬಂದ ಕೂಡಲೇ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬೋಧಿಸತೊಡಗಿದರು. ಅವರ ಉಪದೇಶವನ್ನು ಕೇಳಿ ಜನರು ಬೆರಗಾದರು. ಏಕೆಂದರೆ ಯೇಸು ಸ್ವಾಮಿ ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು. ಅಲ್ಲಿ ದೆವ್ವ ಹಿಡಿದ ಒಬ್ಬನಿದ್ದನು. ಅವನು, ನಜರೇತಿನ ಯೇಸುವೆ, ನಿಮಗೇಕೆ ನಮ್ಮ ಗೊಡವೆ? ನೀವು ನಮ್ಮ ವಿನಾಶಕ್ಕೆ ಬಂದವರೇನು? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ಕಿರುಚಿದನು. ಆದರೆ ಯೇಸು ಸ್ವಾಮಿ ಅವನನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ದೆವ್ವವು ಆ ಮನುಷ್ಯನನ್ನು ಒದ್ದಾಡಿಸಿ ಗಟ್ಟಿಯಾಗಿ ಚೀರುತ್ತಾ ಅವನನ್ನು ಬಿಟ್ಟು ಹೋಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇದೇನು ಹೊಸ ಬೋಧನೆ? ಈತ ದೆವ್ವಗಳಿಗೆ ಕೂಡ ಅಧಿಕಾರದಿಂದ ಆಜ್ಞಾಪಿಸುತ್ತಾನೆ. ಅವು ಈತ ಹೇಳಿದ ಹಾಗೆ ಕೇಳುತ್ತವೆಯಲ್ಲ ಎಂದು ಪರಸ್ಪರ ಮಾತನಾಡಿಕೊಂಡರು. ಕೂಡಲೇ ಗಲಿಲೇಯ ಪ್ರಾಂತ್ಯದ ಎಲ್ಲೆಡೆಗೂ ಯೇಸುವಿನ ಸಮಾಚಾರ ಹಬ್ಬಿ ಹರಡಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 4ನೆಯ ಭಾನುವಾರದ ಆರಾಧನಾ ವಿಧಿಯಲ್ಲಿ ಭಾಗವಹಿಸುತ್ತಿರುವ ನಮಗೆ ಇಂದಿನ ದೈವ ವಾಕ್ಯದ ಮೂಲಕ ಸರ್ವೇಶ್ವರ ಹೇಳುವುದೇನು? ವಿಶೇಷವಾಗಿ ಇಂದಿನ ಮೊದಲನೆಯ ವಾಚನವನ್ನು ನಾವು ಆಲಿಸುವಾಗ ಮೋಶೆ ಇಸ್ರೇಲ್ ಜನರೊಂದಿಗೆ ಮಾತನಾಡುತ್ತಾರೆ. ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮ ಸಹೋದರರಲ್ಲಿ ನನ್ನಂಥ ಒಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುತ್ತಾರೆ. ಮೋಶೆಯ ಕೊನೆಯ ದಿನಗಳು. ಇನ್ನು ಏನು ಆ ಇಸ್ರೇಲ್ ಜನರನ್ನು ಬಿಟ್ಟು ಅವರು ದೂರವಾಗಲಿದ್ದಾರೆ. ಮೋಶೆಯ ಮರಣ ಹತ್ತಿರವಾಗಿದೆ. ಇಷ್ಟು ವರ್ಷಗಳ ಕಾಲ ಈ ಇಸ್ರೇಲ್ ಜನರನ್ನು ಎಷ್ಟೊಂದು ಬಲಾಢ್ಯವಾಗಿ ಮುನ್ನಡೆಸಿದವರು ಮೋಶೆ. 40 ವರ್ಷಗಳ ಕಾಲ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಮನ್ನಾವನ್ನು ಅವರಿಗೆ ನೀಡಿ ಅವರ ಎಲ್ಲ ಸಮಸ್ಯೆಗಳಲ್ಲಿ ಎಲ್ಲ ಬೇಡಿಕೆಗಳಲ್ಲಿ ಅವರೊಟ್ಟಿಗೆ ನಿಂತು ಅವರನ್ನು ಮುನ್ನಡೆಸಿದ ಮೋಶೆ
ಈಗ ಅವರನ್ನು ಬಿಟ್ಟು ದೂರ ಹೋಗುವ ಸಮಯ. ಆದ್ದರಿಂದ ಇಸ್ರೇಲ್ ಜನರಿಗೆ ಹೇಳುತ್ತಿದ್ದಾರೆ, ನನ್ನಂತೆಯೇ ಒಬ್ಬ ಪ್ರವಾದಿಯನ್ನು ಸರ್ವೇಶ್ವರ ನಿಮಗೆ ಕೊಡುತ್ತಾರೆ. ಇದು ಸರ್ವೇಶ್ವರನ ಕಾರ್ಯ. ಸರ್ವೇಶ್ವರ ಈ ಇಸ್ರೇಲ್ ಜನರನ್ನು ದಾಸತ್ವದಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬರುವಾಗ ಮೋಶೆಯ ಮುಖಾಂತರ ಅವರಿಗೆ ಹೇಳಿದ್ದು, ನಾನು ನಿಮಗೆ ವಾಗ್ದಾನ ಮಾಡಿರುವ ಆ ಭೂಮಿಗೆ, ಆ ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇನೆ. 40 ವರ್ಷಗಳ ಕಾಲ ಆ ಜನರನ್ನು ಆ ವಾಗ್ದಾನದ ಭೂಮಿ ಕಡೆಗೆ, ಆ ವಾಗ್ದಾನದ ಸ್ಥಳದ ಕಡೆಗೆ ಅವರು ಮುನ್ನಡೆಸುತ್ತಿದ್ದರು. ಈಗ ಮೋಶೆಗೆ ಗೊತ್ತಾಗುತ್ತಿದೆ, ಅವರು ವಾಗ್ದಾನ ನಾಡಿನಲ್ಲಿ ಕಾಲಿಡುವುದಿಲ್ಲ. ಮೋಸಸ್ ನೆವರ್ ಎಂಟರ್ಡ್ ದ ಪ್ರಾಮಿಸ್ ಲ್ಯಾಂಡ್. ಅವರು ಸರ್ವೇಶ್ವರ ವಾಗ್ದಾನ ಮಾಡಿದ ಆ ನಾಡಿನಲ್ಲಿ ಕಾಲಿಡಲಿಲ್ಲ. ಆ ನಾಡನ್ನು ಅವರು ತಲುಪುವ ಮುಂಚೆಯೇ ಮೋಶೆಗೆ ಗೊತ್ತಾಗುತ್ತದೆ, ಅವರ ಮರಣ ಸಮೀಪಿಸಿದೆ. ಆದ್ದರಿಂದ ಇಸ್ರೇಲ್ ಜನರಿಗೆ ಹೇಳುತ್ತಾರೆ, ಸರ್ವೇಶ್ವರ ನಿಮ್ಮ ಸಹೋದರಲ್ಲಿ ನಿಮ್ಮ ಮಧ್ಯೆಯಿಂದ ಒಬ್ಬ ಪ್ರವಾದಿಯನ್ನು ನಿಮಗೆ ನೀಡುತ್ತಾರೆ. ಆ ಪ್ರವಾದಿ ಹೇಗಿರುತ್ತಾನೆ ಎಂದು ಅವರು ಹೇಳುತ್ತಾರೆ. ಅವನ ಮಾತುಗಳನ್ನು ದೇವರೇ ಬಲಪಡಿಸುತ್ತಾರೆ. ಯಾರೆಲ್ಲ ಅವನ ಮಾತನ್ನು ಕೇಳುತ್ತಾರೋ ಅವರಿಗೆ ಶಾಂತಿ ಸಮಾಧಾನ ಉಂಟು. ಯಾರು ಅವರ ಮಾತನ್ನು ಕೇಳದೆ ಅಲ್ಲಗಳೆಯುತ್ತಾರೋ ಅವರನ್ನು ದೇವರು ದಂಡಿಸುವರು ಎಂದು ಹೇಳುತ್ತಾರೆ. ಮೋಶೆಯಲ್ಲಿ ನಾವು ಕಲಿಯುವ ಪಾಠವೇನು? ಇಂದು ಮೋಶೆಯಲ್ಲಿ ಕಲಿಯುವ ಪಾಠ, ಈ ಇಸ್ರೇಲ್ ಜನರನ್ನು ದಾಸತ್ವದಿಂದ ಬಿಡುಗಡೆ ಮಾಡುವ ಕಾರ್ಯ ದೇವರ ಕಾರ್ಯ. ದೇವರು ಪ್ರಾರಂಭಿಸಿದ ಯಾವುದೇ ಒಳ್ಳೆಯ ಕಾರ್ಯವೂ ಯಾವ ವ್ಯಕ್ತಿಯ ಮರಣದಿಂದಲೂ ದೂರ ಸರಿಯುವುದಿಂದಲೂ ಅದು ಎಂದಿಗೂ ನಿಂತು ಹೋಗುವುದಿಲ್ಲ. A good work that is begun by the Lord will never come to an end. ಮೋಶೆ ಸತ್ತರೂ ಈ ದೇವರ ರಕ್ಷಣೆಯ ಕಾರ್ಯ ಮುಂದುವರಿಯುತ್ತದೆ. ನನ್ನ ನಂತರ ನಿಮಗೆ ಒಂದು ಪ್ರವಾದಿಯನ್ನು ಸರ್ವೇಶ್ವರ ಕೊಡುತ್ತಾರೆ. ಈ ರಕ್ಷಣಾ ಕಾರ್ಯ ನನ್ನೊಂದಿಗೆ ನಿಂತು ಬಿಡುವುದಿಲ್ಲ, ನನ್ನೊಂದಿಗೆ ಮುಕ್ತಾಯವಾಗುವುದಿಲ್ಲ. ಇದು ದೇವರ ಕಾರ್ಯ, ಸದಾ ಮುಂದೆ ಸಾಗುತ್ತಲೇ ಇರುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ, ಧೈರ್ಯ ಮೋಶೆಗೆ ಇತ್ತು. ಅಷ್ಟೊಂದು ದೊಡ್ಡ ನಾಯಕ ಆದರೂ ಸಹ ಅವರಲ್ಲಿ ಆ ದೀನತೆ ಇತ್ತು. ನನ್ನ ನಂತರ ಒಬ್ಬ ನಾಯಕ ಬರುತ್ತಾನೆ, ನಿಮ್ಮನ್ನು ಮುನ್ನಡೆಸುತ್ತಾನೆ. ತಾಯಿ ಧರ್ಮಸಭೆಯನ್ನು ನೋಡುವಾಗ ಈ ಸತ್ಯವನ್ನು ನಾವು ಮನಗಾಣುತ್ತೇವೆ. ಯಾರೇ ಬಂದರೂ ಹೋದರೂ ಈ ತಾಯಿ ಧರ್ಮಸಭೆ ಎಂದಿಗೂ ಯಾರಿಗಾಗಿಯೂ ನಿಂತು ಬಿಡುತ್ತಿಲ್ಲ, ಮುಕ್ತಾಯಗೊಳ್ಳುವುದಿಲ್ಲ. ಒಬ್ಬರ ನಂತರ ಒಬ್ಬ ನಾಯಕರನ್ನು ತಾಯಿ ಧರ್ಮಸಭೆಗೆ ದೇವರು ನೀಡುತ್ತಲೇ ಇರುತ್ತಾರೆ. ಇದನ್ನು ಮುನ್ನಡೆಸಲು ಯಾವ ಪೋಪ್ ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಗುರುಗಳು, ಯಾರೇ ಶ್ರೀಸಾಮಾನ್ಯರು ಎಷ್ಟೊಂದು ಜನ ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಧರ್ಮಸಭೆ ಇಂದಿಗೂ ಇದೆ. ಅದನ್ನು ಮುನ್ನಡೆಸುತ್ತಲೇ ಇದ್ದಾರೆ ಸರ್ವೇಶ್ವರ. ನಾಯಕರು ನಂತರ ನಾಯಕರನ್ನು ನೀಡಿ ಈ ಧರ್ಮಸಭೆಯನ್ನು ಮುಂದೆ ಸಾಗಿಸುತ್ತಿದ್ದಾರೆ. ಆ ಸತ್ಯವನ್ನು ಇಂದು ಇಲ್ಲಿ ನಾವು ಕಾಣುತ್ತೇವೆ. ಅನೇಕ ಪಂಗಡಗಳು ಹುಟ್ಟಿಕೊಂಡವು. ಆ ಪಂಗಡಗಳು ಕೆಲವೊಂದು ದಿನಗಳು, ವರ್ಷಗಳು ಆದ ನಂತರ ಎಲ್ಲಿ ಹೋಯಿತು ಎಂದು ಗೊತ್ತಿಲ್ಲ. ಅನೇಕ ಪಂಗಡಗಳು, ಲಾಟ್ ಆಫ್ ಡಿನಾಮಿನೇಷನ್ಸ್ ದಟ್ ಕೇಮ್ ಅಪ್. ಯಾರು ಅದನ್ನು ಪ್ರಾರಂಭಿಸುತ್ತಾರೋ ಆ ವ್ಯಕ್ತಿಯ ಮರಣದ ನಂತರ ಆ ಪಂಗಡಗಳು ಏನಾದವು ಎಂದು ಗೊತ್ತಿಲ್ಲ. ಆದರೆ ಇಂದಿಗೂ ತಾಯಿ ಧರ್ಮಸಭೆ ಇದೆ. ಏಕೆಂದರೆ ಇದು ಯಾವ ವ್ಯಕ್ತಿಯನ್ನು ನಂಬಿ ಇಲ್ಲ, ಸರ್ವೇಶ್ವರನನ್ನು, ಪ್ರಭು ಯೇಸು ಕ್ರಿಸ್ತರನ್ನು ಮಾತ್ರ ಅವಲಂಬಿಸಿದೆ. ತಾಯಿ ಧರ್ಮಸಭೆ ಯಾರನ್ನೂ ನಂಬಿ ಇಲ್ಲ. ಇದು ನಂಬಿರುವುದು ಸರ್ವೇಶ್ವರನನ್ನು, ಪ್ರಭು ಯೇಸು ಕ್ರಿಸ್ತರನ್ನು ಮಾತ್ರ. ಅವರು 2000 ವರ್ಷಗಳಾದರೂ ಇನ್ನೂ ಈ ಧರ್ಮಸಭೆಯನ್ನು ಮುನ್ನಡೆಸುತ್ತಲೇ ಇದ್ದಾರೆ. ಅದನ್ನೇ ಇಂದು ನಾವು ಮೊದಲನೆಯ ವಾಚನದಲ್ಲಿ ನೋಡುತ್ತೇವೆ. ಆ ಒಳ್ಳೆ ಕಾರ್ಯ, ದೇವರು ಪ್ರಾರಂಭಿಸಿರುವ ಒಳ್ಳೆ ಕಾರ್ಯ ಯಾರ ಮರಣದಿಂದಲೂ ಒಂದು ಮುಕ್ತಾಯಕ್ಕೆ ಬರುವುದಿಲ್ಲ, ಅದನ್ನು ಮುಂದೆ ಸಾಗಿಸುತ್ತಾರೆ. ಆ ಸತ್ಯವನ್ನು ಮೋಶೆ ಮನಗಂಡರು. ಅಷ್ಟೊಂದು ದೀನ ಹೃದಯ ಮೋಶೆಯದು. ಎರಡನೆಯದಾಗಿ
ಇಷ್ಟು ವರ್ಷಗಳ ಕಾಲ ಆ ಇಸ್ರೇಲ್ ಜನಾಂಗವನ್ನು ಅವರು ಮುನ್ನಡೆಸಿದ್ದಾರೆ. 40 ವರ್ಷಗಳ ಕಾಲ ಎಲ್ಲ ಸಮಯಗಳಲ್ಲಿಯೂ ಅವರನ್ನು ಕೆಂಪು ಸಮುದ್ರವನ್ನು ದಾಟಿಸಿ ಇಬ್ಬಾಗ ಮಾಡಿ ಹೊರತಂದ ಸಮಯದಲ್ಲಿ, ನಮಗೆ ಊಟವಿಲ್ಲ ಎಂದ ಸಮಯದಲ್ಲಿ ಮನ್ನಾವನ್ನು ನೀಡಿ, ಮೆರಿಬಾ ಎಂಬ ಸ್ಥಳದಲ್ಲಿ ಅವರಿಗೆ ನೀರನ್ನು ಕೊಟ್ಟು, ಯಾವಾಗೆಲ್ಲ ಇವರು ಮೋಶೆಗೆ ವಿರೋಧವಾಗಿ ಗೊಣಗಾಡುತ್ತಾರೋ ಆಗೆಲ್ಲ ಸರ್ವೇಶ್ವರನ ಬಳಿ ಹೋಗಿ ಏನು ಮಾಡುವುದು ಎಂದು ಸರ್ವೇಶ್ವರನ ಮಾತುಗಳನ್ನು ಕೇಳಿ ಅದರ ಪ್ರಕಾರ ಆ ಜನರನ್ನು ಇವರು ಮುನ್ನಡೆಸುತ್ತಿದ್ದರು 40 ವರ್ಷಗಳ ಕಾಲ. ಆದರೆ ಈಗ ಮೋಶೆಗೆ ಅರ್ಥವಾಗುತ್ತದೆ, ಅವರು ವಾಗ್ದಾನದತ್ತ ನಾಡಿಗೆ ಹೋಗುವುದಿಲ್ಲ. ಆದರೂ ಸಹ ಆ ಇಸ್ರೇಲ್ ಜನರಿಗೆ ಅವರು ಹೇಳುವ ಮಾತುಗಳನ್ನು ನೋಡಿ, ಸರ್ವೇಶ್ವರನಿಗೆ ಪ್ರಾಮಾಣಿಕರಾಗಿರಿ, ಸರ್ವೇಶ್ವರನಿಗೆ ಪ್ರಾಮಾಣಿಕರಾಗಿರಿ. ಮೋಶೆಗೆ ಖಂಡಿತ ಕೋಪ ಬಂದಿರಬೇಕು. ಇಷ್ಟು ವರ್ಷಗಳ ಕಾಲ ನಾನು ಮುನ್ನಡೆಸಿದ್ದೇನೆ, ಈಗ ನಾನು ವಾಗ್ದಾನದತ್ತ ನಾಡಿಗೆ ಹೋಗುವುದಕ್ಕೆ ಮುಂಚೆಯೇ ನನ್ನ ಮರಣವಿದೆ ಎಂಬುದನ್ನು ಅರಿತ ಮೋಶೆ ಖಂಡಿತವಾಗಿಯೂ ಸರ್ವೇಶ್ವರನಿಂದ ದೂರ ಸರಿದಿರಬೇಕು, ಸರ್ವೇಶ್ವರನನ್ನು ಬೈದಿರಬೇಕು. ಇಷ್ಟೊಂದು ವರ್ಷಗಳ ಕಾಲ, 40 ವರ್ಷಗಳ ಕಾಲ ನಿನ್ನ ಜನರನ್ನು ನಾನು ಆ ನಾಡಿನೆಡೆಗೆ, ನೀನು ವಾಗ್ದಾನ ಮಾಡಿದ ನಾಡಿನೆಡೆಗೆ ಮುನ್ನಡೆಸುತ್ತಿದ್ದೇನೆ, ಈಗ ನಾನೇ ಆ ವಾಗ್ದಾನದತ್ತ ನಾಡಿಗೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದೀರಲ್ಲ, ಇದು ಏನು ನ್ಯಾಯ ಎಂದು ಕೇಳಿರಬೇಕು. ಮೋಶೆ ಅದು ಯಾವುದನ್ನು ಕೇಳಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ ತಕ್ಷಣ ಇಸ್ರೇಲ್ ಜನರಿಗೆ ಹೇಳುತ್ತಾರೆ, ಏನೇ ಬಂದರೂ ಸರ್ವೇಶ್ವರನಿಗೆ ನೀವು ಪ್ರಾಮಾಣಿಕರಾಗಿರಿ. ಮೋಶೆಯ ಹೃದಯವನ್ನು ನಾವು ನೋಡುತ್ತೇವೆ. ನಮ್ಮ ಈ ಕ್ರೈಸ್ತಿಯ ಪಯಣದಲ್ಲಿ ಇಂಥ ವಿಶ್ವಾಸ ನಮ್ಮಲ್ಲಿರಬೇಕು. ಅದಕ್ಕಾಗಿಯೇ ಮೋಶೆಯನ್ನು ಒಂದು ಮಾದರಿಯಾಗಿ ನಾವು ನೋಡುತ್ತೇವೆ. ಯಾವಾಗಲೂ ಮೋಶೆ ನಮಗೆ ಮಾದರಿ. ಪ್ರಭು ಯೇಸು ಕ್ರಿಸ್ತರು ತಾಬೂರ್ ಬೆಟ್ಟದ ಮೇಲೆ ಅವರಿಗೆ ಆ ದಿವ್ಯ ದರ್ಶನವನ್ನು ನೀಡುವಾಗ ಮೋಶೆಯನ್ನು ಅಪೊಸ್ತಲರು ಕಂಡರು. ಏಕೆಂದರೆ ಮೋಶೆ ನಮಗೆ ಮಾದರಿಯಾಗಿದ್ದಾರೆ. ಅವರ ವಿಶ್ವಾಸ ನಮಗೆ ಮಾದರಿಯಾಗಿದೆ, ಅವರ ಪ್ರಾಮಾಣಿಕತೆ ನಮಗೆ ಮಾದರಿಯಾಗಿದೆ. ಇಷ್ಟೊಂದು ವರ್ಷಗಳ ಕಾಲ ನಾನು ಈ ಜನರಿಗಾಗಿ ದುಡಿದರೂ ಈಗ ಆ ವಾಗ್ದಾನದತ್ತ ನಾಡಿಗೆ ಸರ್ವೇಶ್ವರನನ್ನು ಕಳುಹಿಸಿದಲ್ಲ ಎಂಬುದನ್ನು ತಿಳಿದ ಮೇಲೆಯೂ ಜನರಿಗೆ ಹೇಳುತ್ತಾರೆ, ನೀವು ಸರ್ವೇಶ್ವರನಿಗೆ ಪ್ರಾಮಾಣಿಕರಾಗಿರಿ. ನನ್ನ ನಂತರ ನಿಮಗೆ ಒಬ್ಬ ನಾಯಕರನ್ನು ಸರ್ವೇಶ್ವರನೇ ನೀಡುತ್ತಾರೆ. ಅವರು ಬಲಾಢ್ಯರಾಗಿರುತ್ತಾರೆ, ಶಕ್ತಿವಂತರಾಗಿರುತ್ತಾರೆ, ಅವರ ಮಾತುಗಳನ್ನು ದೇವರೇ ಶಕ್ತಿಯಿಂದ ತುಂಬುತ್ತಾರೆ ಎಂದು ಹೇಳಿ ಅವರ ನಂತರ ಬರುವ ನಾಯಕನಿಗಾಗಿ ಅವರು ಮಾತನಾಡುತ್ತಿದ್ದಾರೆ. ಸರ್ವೇಶ್ವರನನ್ನು ಎಲ್ಲಿಯೂ ಅವರು ಬಿಟ್ಟುಕೊಡುತ್ತಿಲ್ಲ ಆ ಜನರ ಮುಂದೆ. ಇಷ್ಟೊಂದು ವರ್ಷಗಳ ಕಾಲ ನಿಮ್ಮನ್ನು ಮುನ್ನಡೆಸಿದೆ, ಈಗ ಸರ್ವೇಶ್ವರ ನನಗೆ ಹೇಳುತ್ತಿದ್ದಾರೆ ನೀನು ವಾಗ್ದಾನದತ್ತ ನಾಡಿಗೆ ಹೋಗುವುದಿಲ್ಲ, ಇದೆಂಥ ನ್ಯಾಯ ಎಂದು ಆ ಜನರ ಮುಂದೆ ಸರ್ವೇಶ್ವರನನ್ನು ಅವರು ಬಿಟ್ಟುಕೊಡುತ್ತಿಲ್ಲ. ಆ ಜನರಿಗೆ ಅವರು ಹೇಳಿದ್ದು, ಸರ್ವೇಶ್ವರನಿಗೆ ನೀವು ಪ್ರಾಮಾಣಿಕರಾಗಿರಿ. ಇಂದು ಅಂಥ ವಿಶ್ವಾಸವನ್ನು ನಾವು ಮೋಶೆಯಿಂದ ಕಲಿಯಬೇಕಾಗಿದೆ. ಶುಭ ಸಂದೇಶಕ್ಕೆ ಬರುವಾಗ ಮೋಶೆಯನ್ನು ಪ್ರಭು ಯೇಸು ಕ್ರಿಸ್ತರನ್ನು ನಾವು ಹೊಂದಿಸಿ ನೋಡುವಾಗ ಮೋಶೆಗೆ ಸರ್ವೇಶ್ವರ ನೀಡಿದ ಕರೆ ಏನು? ನನ್ನ ಜನರು ಈಜಿಪ್ಟ್ನಲ್ಲಿ ದಾಸತ್ವದಲ್ಲಿದ್ದಾರೆ, ಅವರನ್ನು ನೀನು ಬಿಡುಗಡೆ ಮಾಡಿ ರಕ್ಷಣೆ ನೀಡಿ ವಾಗ್ದಾನದತ್ತ ನಾಡಿಗೆ ಕರೆದುಕೊಂಡು ಬಾ, ನಾನು ನಿನ್ನೊಡನೆ ಇರುತ್ತೇನೆ. ಮೋಶೆಗೆ ಸರ್ವೇಶ್ವರ ಹೇಳಿದ್ದು. ಹಾಗಾದರೆ ಯೇಸು ಸ್ವಾಮಿಯ ಕಾರ್ಯವೇನಾಗಿತ್ತು? ಮೋಶೆ ಅಲ್ಲಿ ಇಸ್ರೇಲ್ ಜನಾಂಗವನ್ನು ದಾಸತ್ವದಿಂದ ಬಿಡುಗಡೆ ಮಾಡಿ ವಾಗ್ದಾನದತ್ತ ನಾಡಿಗೆ ಕರೆದುಕೊಂಡು ಹೋದರೆ, ಪ್ರಭು ಯೇಸು ಕ್ರಿಸ್ತರ ಕಾರ್ಯ ಪಾಪಕ್ಕೆ ದಾಸರಾಗಿರುವ ಎಲ್ಲರನ್ನ, ಬರೀ ಒಂದು ಜನಾಂಗವನ್ನು ಮಾತ್ರವಲ್ಲ. ದ ಸಲ್ವೇಷನ್ ಆಫ್ ಕ್ರೈಸ್ಟ್ ಈಸ್ ನಾಟ್ ಲಿಮಿಟೆಡ್ ಟು ಅ ಸೆಕ್ಷನ್ ಆಫ್ ಪೀಪಲ್. ಒಂದು ಗುಂಪಿಗೆ ಸೇರಿದ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಪ್ರಭು ಯೇಸು ಕ್ರಿಸ್ತರ ರಕ್ಷಣೆ. ಅದಕ್ಕಾಗಿಯೇ ಪ್ರಭು ಯೇಸು ಕ್ರಿಸ್ತರನ್ನು ಲೋಕೋದ್ಧಾರಕ ಎಂದು ಕರೆಯುತ್ತಾರೆ. ಪಾಪಕ್ಕೆ ದಾಸರಾಗಿರುವ ಎಲ್ಲರನ್ನ ನೀನು ರಕ್ಷಿಸಿ ಅವರನ್ನು ವಾಗ್ದಾನದತ್ತ ನಾಡಿಗೆ ಅಲ್ಲ, ನಿತ್ಯ ಜೀವದೆಡೆಗೆ ಕರೆದುಕೊಂಡು ಹೋಗು. ನಿತ್ಯ ಜೀವದೆಡೆಗೆ, ಅವರನ್ನು ಸಾವಿನಿಂದ ಜೀವದೆಡೆಗೆ, ಕತ್ತಲೆಯಿಂದ ಜ್ಯೋತಿಯೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ಅವರನ್ನು ಕರೆದುಕೊಂಡು ಹೋಗು. ಪ್ರತಿ ವರ್ಷ ನಾವು ಈಸ್ಟರ್ ಹಬ್ಬದ ಜಾಗರಣೆಯಲ್ಲಿ ಇದನ್ನೇ ಆಚರಿಸುತ್ತಿದ್ದೇವೆ.
ಪ್ರಭು ಯೇಸು ಕ್ರಿಸ್ತರು ಹೇಗೆ ನಮ್ಮನ್ನು ಮೋಶೆ ಇಸ್ರೇಲ್ ಜನಾಂಗವನ್ನು ದಾಸತ್ವದಿಂದ ಬಿಡುಗಡೆ ಮಾಡಿ ಹೊರತಂದರೋ, ಹಾಗೆ ಪ್ರಭು ಯೇಸು ಕ್ರಿಸ್ತರು ಪಾಪದ ಬಂಧನದಿಂದ, ದಾಸತ್ವದಿಂದ ನಮ್ಮನ್ನು ಹೊರತರುತ್ತಿದ್ದಾರೆ ಹೊಸ ಜೀವದೆಡೆಗೆ, ನಿತ್ಯ ಜೀವದೆಡೆಗೆ, ಜ್ಯೋತಿಯೆಡೆಗೆ. ಆ ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಂದು ಪ್ರಭು ಯೇಸು ಕ್ರಿಸ್ತರ ಮಾತಿನಲ್ಲಿದ್ದ ಶಕ್ತಿಯನ್ನು ಕಂಡು ಜನರು ಬೆರಗಾದರು. ಪ್ರಭು ಯೇಸು ಕ್ರಿಸ್ತರ ಯಾವುದೇ ಮಾತನ್ನು ಹೇಳಿ, ಯಾವ ಅದ್ಭುತವನ್ನು ಪ್ರಭು ಯೇಸು ಕ್ರಿಸ್ತರು ಕಷ್ಟಪಟ್ಟು ಮಾಡಿದವರೇ ಅಲ್ಲ, ಲೇಸಾದದ್ದು ಅವರಿಗೆ ಎಲ್ಲವೂ. ಒಂದು ಮಾತಿನಲ್ಲಿ ಎಲ್ಲ ಅದ್ಭುತಗಳನ್ನು ಮಾಡಿದ್ದಾರೆ. ಯಾವ ಅದ್ಭುತಕ್ಕಾಗಿಯೂ ಪ್ರಭು ಯೇಸು ಕ್ರಿಸ್ತರು ಕಷ್ಟಪಟ್ಟಿಲ್ಲ. ಲಾಜರನೇ ಹೊರಗೆ ಬಾ, ಲಾಜರ ಎದ್ದು ಬಂದ. 4 ದಿನ ಆಯಿತು, ವಾಸನೆ ಉಳಿತಿದೆ, ಪರವಾಗಿಲ್ಲ, ಎದ್ದು ಬಾ. ಕುಂಟರಿಗೆ, ಕಿವುಡರಿಗೆ, ಕುರುಡರಿಗೆ ಒಂದು ಮಾತಿನಲ್ಲಿ ಅವರ ಅದ್ಭುತ, ಆ ಮಾತಿನಲ್ಲಿದ್ದ ಶಕ್ತಿಯನ್ನು ಕಂಡು ಇಂದು ಜನರು ಬೆರಗಾಗುತ್ತಾರೆ, ಚಕಿತರಾಗುತ್ತಾರೆ. ಇದೇನು ಪ್ರಬೋಧನೆ, ಅಧಿಕಾರವಾಣಿಯಿಂದ ಇವರು ಹೇಳುತ್ತಿದ್ದಾರೆ, ದೆವ್ವಗಳು ಸಹ ಇವರ ಮಾತಿಗೆ ಕೇಳುತ್ತಿದೆ ಎಂದು ಹೇಳಿ ಜನರು ಬೆರಗಾಗುತ್ತಿದ್ದಾರೆ. ಈ ಸರ್ವೇಶ್ವರ, ಈ ಯೇಸು ಸ್ವಾಮಿ ಪ್ರತಿ ಬಲಿಪೂಜೆಯಲ್ಲಿ ನಿಮ್ಮೊಂದಿಗೆ, ನನ್ನೊಂದಿಗೆ ಮಾತನಾಡುತ್ತಾರೆ. ಅವರ ಮಾತುಗಳನ್ನು ನಾವು ಕೇಳಿಸಿಕೊಳ್ಳುತ್ತಿದ್ದೇವೆ. ಎಷ್ಟರ ಮಟ್ಟಿಗೆ ಅವರ ಮಾತಿನಲ್ಲಿರುವ ಶಕ್ತಿಯನ್ನು ಕಂಡು ನಾವು ಬೆರಗಾಗಿದ್ದೇವೆ, ಆಶ್ಚರ್ಯಚಕಿತರಾಗಿದ್ದೇವೆ. ಅವರ ವಾಣಿಯಲ್ಲಿ ಅಧಿಕಾರವಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಂಬ ದೊಡ್ಡ ಪ್ರಶ್ನೆಯನ್ನು ಇಂದು ಈ ವಾಚನದ ಮೂಲಕ ಸರ್ವೇಶ್ವರ ನಮ್ಮ ಮುಂದಿಡುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರ ಮಾತಿನಲ್ಲಿರುವ ಶಕ್ತಿಯನ್ನು ಮನಗಂಡು ನಮ್ಮ ಪಾಪದಿಂದ ವಿಮುಕ್ತರಾಗಿ ಅವರು ತೋರಿಸುವ ಅನಿತ್ಯ ಜೀವದೆಡೆಗೆ, ಶಾಂತಿಯೆಡೆಗೆ, ಜ್ಯೋತಿಯೆಡೆಗೆ ಮುಂದೆ ಸಾಗುವಂತೆ ಇಂದು ಮೋಶೆ ನಮಗೆ ಪ್ರೇರಣೆಯಾಗಲಿ, ಮೋಶೆಯ ವಿಶ್ವಾಸ ನಮಗೆ ಪ್ರೇರಣೆಯಾಗಲಿ. ಏನೇ ಬಂದರೂ, ಯಾರೇ ಇದ್ದರೂ ಹೋದರೂ ಈ ತಾಯಿ ಧರ್ಮಸಭೆಯನ್ನು ದೇವರು ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ. ಸರ್ವೇಶ್ವರನ ಪ್ರಸನ್ನತೆಯಿದ್ದೇವೆ. 40 ವರ್ಷಗಳ ಕಾಲ ಇಸ್ರೇಲ್ ಜನರಿಗೆ ಬೇಕಾದ ಎಲ್ಲ ಬೇಡಿಕೆಗಳನ್ನು, ಪ್ರಾರ್ಥನೆಗಳನ್ನು ಮೋಶೆಯ ಮುಖಾಂತರ ಈಡೇರಿಸಿದ ಸರ್ವೇಶ್ವರ ಈಗೋ ನಮ್ಮ ಮಧ್ಯೆ ಇದ್ದಾರೆ. ವಿಶ್ವಾಸದೊಂದಿಗೆ ನಮ್ಮ ಪ್ರಾರ್ಥನೆಗಳನ್ನು ಈಗ ಅವರ ಮುಂದಿಡೋಣ. ನಿಮ್ಮ ಉತ್ತರ: ಕರುಣಾಕರ ದಯಸಾಗರ, ನೀ ಆಲಿಸು ಈ ಮೊರೆಯ. ಕರುಣಾಕರ ದಯಸಾಗರ, ನೀ ಆಲಿಸು. ನಮ್ಮ ಜಗದ್ಗುರು ಫ್ರಾನ್ಸಿಸರು, ನಮ್ಮ ಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ತಮ್ಮ ಪಾಲನೆಗೆ ವಹಿಸಿಕೊಟ್ಟಿರುವ ಜನರನ್ನು ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆಸಲು ತಂದೆ ದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ, ನೀ ಆಲಿಸು ಈ ಮೊರೆಯ. ಈ ಭಾನುವಾರದ ದೈವಾರಾಧನೆಯಲ್ಲಿ ಪಾಲ್ಗೊಂಡಿರುವ ನಮ್ಮೆಲ್ಲರನ್ನು ದಯಾಮಯ ದೇವರು ಆಶೀರ್ವದಿಸಿ, ನಮ್ಮಲ್ಲಿರುವ ಆಧ್ಯಾತ್ಮಿಕ ಬಲಹೀನತೆಯನ್ನು ಮತ್ತು ದೈಹಿಕ ಬಲಹೀನತೆಯನ್ನು ಜಯಿಸಲು ಬೇಕಾದ ಕೃಪೆಯನ್ನು ತಂದೆಯಾದ ದೇವರು ನೀಡಲೆಂದು ಪ್ರಾರ್ಥಿಸೋಣ. ಸಾಗರ, ನೀ ಆಲಿಸು ಈ ಮೊರೆಯ. ನಮ್ಮನ್ನೇ ಪ್ರತ್ಯೇಕವಾಗಿ ದೇವರಿಗರ್ಪಿಸುತ್ತಾ ನಮ್ಮಲ್ಲಿರುವ ಸಮಸ್ಯೆಗಳನ್ನು, ನೋವು, ನಿರಾಶೆಗಳನ್ನು ತಂದೆಯಾದ ದೇವರು ನಿವಾರಿಸಲೆಂದು ಪ್ರಾರ್ಥಿಸೋಣ. ಕರ ದಯಸಾಗರ, ನೀ ಆಲಿಸು ಈ ಮೊರೆಯ. ಪ್ರಸ್ತುತದ ರಾಜಕೀಯದಲ್ಲಿ ಕೋಮು ಗಲಭೆಗಳಿಗೆ ಕಾರಣಗಳೇ ಹೆಚ್ಚಾಗುತ್ತಿರುವಂತಹ ವೇಳೆಯಲ್ಲಿ ದಯಾಮಯ ದೇವರು
ಶಾಂತಿ, ಸಮಾಧಾನವೆಂಬ ಮೌಲ್ಯಗಳ ಮಹತ್ವವನ್ನು ಜನರೆಲ್ಲರೂ ಅರಿಯುವಂತೆ ದಯಾಮಯ ತಂದೆಯು ಸರ್ವರನ್ನು ಹರಸಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀಯಾಲಿಸು ಈ ಮೋರೆಯ. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಪರೀಕ್ಷೆಗಳಿಗಾಗಿ ತಮ್ಮನ್ನೇ ತಯಾರಿಸುತ್ತಿರುವ ನಮ್ಮ ಮಕ್ಕಳಿಗಾಗಿ, ಯುವಕರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಳಿಗಾಗಿ, ನಮ್ಮಲ್ಲಿ ಕೇಳಿಕೊಂಡವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಏಕೈಕ ಪುತ್ರರ ಮುಖಾಂತರ ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವದೆಡೆಗೆ ಮುನ್ನಡೆಸುತ್ತೀರಿ. ಆ ಸರ್ವೇಶ್ವರನು ನಮ್ಮನ್ನು ಪಾಪದಿಂದ ಸತ್ಯದೆಡೆಗೆ, ಮರಣದಿಂದ ನಿತ್ಯ ಜೀವದೆಡೆಗೆ ಕೊಂಡೊಯ್ಯುತ್ತಾರೆ. ಅವರ ವಾಣಿಯಲ್ಲಿರುವ ಶಕ್ತಿಯನ್ನು ನಾವು ಅರಿತುಕೊಳ್ಳುವಂತೆ ನಮ್ಮ ತುಂಬ ಹೃದಯದಿಂದ ಅವರನ್ನು ಆಲಿಸಿ ನಮ್ಮ ಬದುಕನ್ನು ನಾವು ಪಾವನಗೊಳಿಸಿಕೊಳ್ಳುವಂತೆ ಕರುಣಿಸಿರಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸಕಲ ಭಕ್ತರೇ ಕೂಡಿ ಹಾಡುವ, ಮಂಗಳವ ಹಾಡುವ ಮೇರಿ ಮಾತೆಗೆ. ಬನ್ನಿ ಸಕಲ ಭಕ್ತರೇ ಕೂಡಿ ಹಾಡುವ, ಮಂಗಳವ ಹಾಡುವ ಮೇರಿ ಮಾತೆಗೆ. ಯೇಸುವ ತಾಯಿಗೆ, ಮಮತೆಯ ಮೂರ್ತಿಗೆ. ಯೇಸುವ ತಾಯಿಗೆ, ಮಮತೆಯ ಮೂರ್ತಿಗೆ. ഇരുളിನಲ್ಲಿ ನಡೆಯುವ ನಮ್ಮ ಪಾಲಿಸೋ, ಬೆಳಕಿನತ್ತ ನಮ್ಮನ್ನು ನೀರು ನಡೆಸೋ. ಮುಕ್ತಿದಾಗಲೇ, ಪ್ರೀತಿಯಲ್ಲಿಯೂ ನಮ್ಮ ಕಾಣದಾಗಲೇ. ಒಲವ ತೋರಿಸು ನಮ್ಮ ಬಾಳ ಬೆಳಗಿಸು, ಒಲವ ತೋರಿಸು ನಮ್ಮ ಬಾಳ ಬೆಳಗಿಸು. ಬನ್ನಿ ಸಕಲ ಭಕ್ತರೇ ಕೂಡಿ ಹಾಡುವ, ಮಂಗಳವ ಹಾಡುವ ಮೇರಿ ಮಾತೆಗೆ. ಬನ್ನಿ ಸಕಲ ಭಕ್ತರೇ ಕೂಡಿ ಹಾಡುವ, ಮಂಗಳವ ಹಾಡುವ ಮೇರಿ ಮಾತೆಗೆ. ಯೇಸುವ ತಾಯಿಗೆ, ಮಮತೆಯ ಮೂರ್ತಿಗೆ. ಯೇಸುವ ತಾಯಿಗೆ, ಮಮತೆಯ ಮೂರ್ತಿಗೆ.